ಕೌಟುಂಬಿಕ ಕಲಹದಿಂದ ಬೇಸತ್ತ ತಾಯಿಯೊಬ್ಬಳು ತನ್ನ ಇಬ್ಬರು ಮಕ್ಕಳ ಜೊತೆ ಬಾವಿಗೆ ಹಾರಿ ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮದಲ್ಲಿ ನಡೆದಿದೆ. ಘಟನೆಯಲ್ಲಿ 3 ವರ್ಷದ ಅರ್ಷಿತ್ ಮತ್ತು ಹಿತೇಶ್ ಮೃತಪಟ್ಟಿದ್ದು, ಆತ್ಮಹತ್ಯೆಗೆ ಯತ್ನಿಸಿದ ಮಹಿಳೆ ಉಷಾಳನ್ನು ಸ್ಥಳೀಯರು ರಕ್ಷಿಸಿದ್ದಾರೆ. ಮೃತ ಪುಟಾಣಿಗಳಿಬ್ಬರು ಅವಳಿ ಜವಳಿ ಎಂಬುದು ಗೊತ್ತಾಗಿದೆ. ಬೂದಿಕೋಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಸ್ಥಳಕ್ಕೆ ಡಿವೈಎಸ್ಪಿ ಲಕ್ಷ್ಮಯ್ಯ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದ್ದಾರೆ. ಏನೂ ಅರಿಯದ 2 ಮುಗ್ಧ ಮಕ್ಕಳ ಜೀವ ಹೋಗಿದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. 9:30 ಒಳಗೆ ನಾನು ಒಳಗೆ ಇದ್ದಾಗ ಈಚೆ ಬಂದು ಇಲ್ಲಿ ದೇವಸ್ಥಾನ ಹತ್ರ ಬಂದು ಇಬ್ಬರು ಮಕ್ಕಳನ್ನ ಕರ್ಕೊಂಡು, ಅವರೂ ಗೊತ್ತಿರೋರೆ, ನಮ್ಮೂರಿನವರೇ, ಬಂದು ಮಕ್ಕಳು ಮನೆಯಲ್ಲಿ ಏನೋ ಸ್ವಲ್ಪ ಗಲಾಟೆಗಳು ಮಾಡ್ಕೊಂಡು ಗಂಡ ಹೆಂಡತಿ ಏನೋ ಪ್ರಾಬ್ಲಮ್ ಮಾಡ್ಕೊಂಡು ಇಲ್ಲಿ ಬಂದು ಸಾಯೋದಕ್ಕಂತ 3 ಜನನ ಬಂದಿದ್ದಾರೆ. ಇಬ್ಬರು ಮಕ್ಕಳನ್ನ ಒಳಗೆ ಹಾಕಿಬಿಟ್ಟು ಆ ಹುಡುಗಿನ ಹೋಗಿ ಇಳಿದು ಅರ್ಧ ಹೋಗಿಬಿಟ್ಟಿದ್ಲು ಕೆಳಕ್ಕೆ. ನಾನು ಆ ಕಡೆಯಿಂದ ಈ ಕಡೆ ಬರೋ ಒಳಗೆ ನೋಡಿ ಏನದು ಅಂತೇಳಿ ಕೇಳೋ ಒಳಗೆ ನಾನು ಸತ್ತೋಗ್ಬೇಕಂತ ಒಳಗೆ ಹೋಗೋಕೆ ಹೋದ್ಲು. ಆಗ ನಾನು ಆ ಹುಡುಗಿನ ಮೇಲೆ ಕೆಳ್ಕೊಂಡು ಇದು ಮಾಡಿ ನೋಡಿದ್ರೆ, ಆಮೇಲೆ ಮಕ್ಕಳನ್ನ ಒಳಗೆ ನಾನು ಸಂಪು ಮುಚ್ಚೋಕೆ ಹೋದರೆ ಒಳಗೆ ಮಕ್ಕಳು ಹಾಕ್ಬಿಟ್ಟಿದ್ದೀನಿ ಅಂದ್ಲು. ನಾನು ಸೊಪ್ಪು ತೆಗೆದು ನೋಡೋ ಒಳಗೆ ಮಕ್ಕಳನ್ನ ಯಾರೋ ಆಚಿನ ಒಬ್ಬನ ಕರೆಸಿ ಮಕ್ಕಳನ್ನ ಎತ್ತಿಸಿ ನೋಡಿದೆ, ಉಸಿರಾಡಲಿಲ್ಲ, ಏನು ಪ್ರಾಣಗಳು ಹೋಗ್ಬಿಟ್ಟಿತ್ತು. ಮತ್ತು ಸ್ಟೇಷನ್ಗೆ ತಿಳಿಸಿದೆ. ಮತ್ತು ಗಂಡಾಗೆ ನಾವು ಫೋನ್ ಮಾಡಿ ತಿಳಿಸಿದೆ. ಅವ್ನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ನು. ಬಂದು ಕರೆಸಿ ಪೊಲೀಸರೆಲ್ಲ ಬಂದು ಮೇಲೆ ಎತ್ತಿ ಪೊಲೀಸ್ ಸ್ಟೇಷನ್ ತಗೊಂಡು ಹಾಸ್ಪಿಟ್ಲಿಗೆ ಕೋಲಾರ್ಗೆ ಹೋಗಿದ್ದಾರೆ. ಕೋಲಾರಲ್ಲಿ KGF. ಅವರು ನಮ್ಮೂರವರೇ. ಇದು ಸಣ್ಣ ಪುಟ್ಟ ಗಲಾಟೆಗಳಾಗ್ತಾಯಿತ್ತು ಗಂಡ ಹೆಂಡ್ತಿದ್ದು. ಮುಂದೆ 1 ಸಾರಿ 2 ಸಾರಿ ಸ್ಟೇಷನ್ವರೆಗೂ ಬಂದು ಗಲಾಟೆಗಳು ಮಾಡ್ಕೊಂಡು ಹೋಗಿದ್ದಾರೆ. ಅವರು ಅತ್ತೆಯವರು ಬಂದು ಸೆಟಲ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಬಂದುಬಿಟ್ಟು ನಮ್ಮ ಬೂದಿಕೋಟೆ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಿರೋದೆ ಬಂದು ಪೊಲೀಸ್ನವರು ಅಟೆಂಡ್ ಮಾಡಿದ್ದಾರೆ. ಅವರು ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ.